ಮತ್ತಷ್ಟು ಬಯಲಾಗ್ತಾ ಇದೆ ಐತಿಹಾಸಿಕ ಲಕ್ಕುಂಡಿ ರಹಸ್ಯ. ಗದಗ ತಾಲೂಕಿನ ನಾಗಾವಿಯಿಂದ ಲಕ್ಕುಂಡಿಗೆ ನಂಟಿದೆ. ನಾಗಾವಿ ಗ್ರಾಮದ ಗುಹೆಯಿಂದ ಲಕ್ಕುಂಡಿ ಬಾವಿಗೆ ಲಿಂಕ್ ಇದೆ. ನಾಗಾವಿ ಗುಹೆಯಲ್ಲಿ ಸಿದ್ಧಿ ಪುರುಷರು ವಾಸ ಮಾಡ್ತಿದ್ರಂತೆ. ಆ ಭಯಾನಕ ಗುಹೆಯಲ್ಲಿ ದನಗಳನ್ನ ಕಟ್ಟೋದಕ್ಕೆ ಕೂಡ ಸ್ಥಳ ಇದೆ ಒಳಗಡೆ. ಮಳೆಗಾಲದಲ್ಲಿ ಈ ಪ್ರದೇಶದಲ್ಲಿ ಚಿನ್ನ ಸಿಗುತ್ತೆ ಅನ್ನುವಂತಹ ನಂಬಿಕೆ ಕೂಡ ಇದೆ. ನಾಗಾವಿಯಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಹೇಗಿದೆ ಆ ಜಾಗ, ಗುಹೆಯ ಜಾಗ, ಆ ವಿಚಾರಗಳನ್ನ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ನಿಮಗೆ ತರ್ತಾ ಇದ್ದೀವಿ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮುಖಾಂತರ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಬೇರೆ ಬೇರೆ ಭಾಗಗಳಿಗೂ ಮತ್ತು ಲಕ್ಕುಂಡಿಗೆ ಯಾವ ರೀತಿ ಲಿಂಕ್ ಇದೆ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ನಾವಿವಾಗ ಗದಗ ತಾಲೂಕಿನ ನಾಗಾವಿ ಗ್ರಾಮದಲ್ಲಿರುವಂತಹ ಒಂದು ಗುಹೆಯ ಬಳಿ ಇದ್ದೇವೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಇದೊಂದು ಭಯಾನಕವಾದಂತಹ ಈ ಗುಹೆ. ಈ ಗುಹೆಯಿಂದ ಇಲ್ಲಿ ಸಿದ್ಧರು ವಾಸ ಮಾಡ್ತಾ ಇದ್ರು ಅಂತ ಹೇಳಿ ನಾಗಾವಿ ಗ್ರಾಮದ ಹಿರಿಯರು ಕೂಡ ಹೇಳ್ತಾ ಇದ್ದಾರೆ. ಏನು ಇಲ್ಲಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರುವಂತಹ ಲಕ್ಕುಂಡಿ ಗ್ರಾಮದಲ್ಲಿರುವ ಒಂದು ಏನು ಮುಸುಕಿನ ಬಾವಿ ಏನಂತಾರೆ, ಆ ಬಾವಿಗೆ ಇಲ್ಲಿ ಲಿಂಬೆಯನ್ನಾಗಿರ್ಬೋದು, ಹೊರಸಿನ ದಾರ ಆಗಿರ್ಬೋದು ಮತ್ತು ಎಲಿ ಹಾಕಿದ್ರು ಕೂಡ ಅದು ಏನು ಮುಸುಕಿನ ಬಾವಿಗೆ ಮುಡ್ತಾ ಇತ್ತಂತ ಹೇಳಿ ನಾವು ಇಲ್ಲಿ ನೋಡ್ತಾ ಇರಬಹುದು. ಇದು ಸಾಕಷ್ಟು ಭಯಾನಕವಾದಂತ ಒಂದು ಗುಹೆಯ ಮುಂಭಾಗದಲ್ಲಿದ್ದೇವೆ. ಇಲ್ಲಿ ನಾವು ನೋಡ್ತಾ ಇರಬಹುದು ಒಳಗಡೆ ಹೋಗದಂತ ಪರಿಸ್ಥಿತಿ ನಿರ್ಮಾಣ ಇದೆ. ಯಾಕಂತಂದ್ರೆ ಇಲ್ಲಿ ಸುಮಾರು ವರ್ಷಗಳ ಹಿಂದೆ ಯೋಗಿ ಸಿದ್ಧರು ಇದೇ ಒಂದು ಗುಹೆಯಲ್ಲಿ ವಾಸ ಮಾಡ್ತಾ ಇದ್ರು ಅಂತ ಹೇಳಿ ನಾವು ಇಲ್ಲಿ ನೋಡ್ತಾ ಇರಬಹುದು. ಈ ರೀತಿ ಗುಹೆ ಇದೆ. ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಸಂಪೂರ್ಣವಾಗಿ ಕತ್ತಲುಮಯವಾಗಿದೆ ಈ ಒಂದು ಗುಹೆ. ಒಳಗಡೆ ಹೋಗಲು ಕೂಡ ಆಗ್ತಾ ಇಲ್ಲ. ಈ ಹಿಂದೆ ಸಾಕಷ್ಟು ಸಿದ್ಧಿ ಪುರುಷರು ಕೂಡ ಇದೇ ಒಂದು ಗುಹೆಯಲ್ಲಿದ್ದು ಒಂದು 100-200 ಮೀಟರ್ ಒಳಗಡೆ ಹೋದ್ರೆ ಅಲ್ಲಿ ಒಂದು ದೊಡ್ಡ ಒಂದು ಬಾವಿ ಇದೆ ಮತ್ತು ಜನರು ಉಳಿದುಕೊಳ್ಳಲು ಇರುವಷ್ಟು ಸ್ಥಳಾವಕಾಶ ಕೂಡ ಇದೆ ಅಂತೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಏನು ಸಿದ್ಧಿ ಪುರುಷರು ಇಲ್ಲಿ ಯೋಗ ಏನು ಮಾಡ್ತಾ ಇದ್ರು, ಆ ತಪಸ್ಸು ಮಾಡುವಂತ ಸಮಯದಲ್ಲಿ ಇಲ್ಲಿ ನಾಗಾವಿ ಗ್ರಾಮದ ಒಂದು ಕುಟುಂಬದ ಆಕಳು ಬಂದು ಅವರಿಗೆ ಹಾಲು ಕೊಡ್ತಾ ಇತ್ತಂತ ಹೇಳಿ ನಾಗಾವಿ ಗ್ರಾಮಸ್ಥರು ಕೂಡ ಹೇಳ್ತಾರೆ. ಅದು ಏನು ಮುಂಜಾನೆಯಿಂದ ಸಂಜೆವರೆಗೂ ಕೂಡ ಇದೇ ಒಂದು ಗುಡ್ಡದಲ್ಲಿ ಮೇಯ್ತಿತ್ತು. ಅದಾದ ನಂತರ ಒಂದು ದಿನ ಹಾಲು ಎಲ್ಲಿಗೆ ಹೋಗ್ತಾವ ಅಂತ ಹೇಳಿ ನೋಡಲು ಬಂದಂತ ಸಮಯದಲ್ಲಿ ಇದೇ ಒಂದು ಗುಹೆ, ಅಂದ್ರೆ ಇಲ್ಲಿ ನಾವು ನೋಡ್ತಾ ಇರುವಂತ ಗುಹೆ ಒಳಗಡೆ ಅದನ್ನು ಕಾಯುವಂತ ಏನು ರೈತ ಇರ್ತಾನೆ, ಆತನೇ ಒಂದು ಗುಹೆ ಒಳಗಡೆ ಹೋಗ್ತಾನೆ. ಗುಹೆ ಒಳಗಡೆ ಹೋದ ನಂತರ ಆತ ಹೊರಗಡೆ ಬರೋದಿಲ್ಲ. ಆಮೇಲೆ ಕಳೆದ 20 ವರ್ಷಗಳಿಂದ ಸಿದ್ಧರು ಅವಾಗ ಕೇಳ್ತಾರಂತೆ, ಇಲ್ಲ ನೀವು ಇದೇ ಒಂದು ಪ್ರದೇಶದಲ್ಲಿ ಇರ್ತೀಯಾ ಅಥವಾ ಹೊರಗಡೆ ಹೋಗ್ತೀಯಾ ಅಂತೇಳಿ. ಆತ ಇಲ್ಲೇ ಇರ್ತೀನಿ ಅಂತ ಹೇಳ್ತಾನೆ. ಅದೇ ರೀತಿಯಾಗಿ 20 ವರ್ಷಗಳ ಕಾಲ ಕೂಡ ಆತ ಅದೇ ಒಂದು ಗುಹೆಯಲ್ಲಿ ಇರ್ತಾನೆ. ಅದಾದ ನಂತರ ನನ್ನ ತಾಯಿಯನ್ನು ನೋಡುವ ಆಶೆ ಆಗಿದೆ ನನಗೆ ಅಂತ ಹೇಳಿದ ನಂತರ ಆತ ಹೊರಗಡೆ ಬರ್ತಾನೆ. ಹೊರಗಡೆ ಬಂದು ಅವರ ತಾಯಿಗೆ ಭೇಟಿ ಆಗ್ತಾರೆ. ಆದ್ರೆ ಅವರ ತಾಯಿ ಕೂಡ ಆತನನ್ನು ಗುರ್ತಾ ಹಿಡಿಯೋದಿಲ್ಲ. ಹೀಗಾಗಿ ಆತ ಮತ್ತೆ ಇದೇ ಒಂದು ಪಕ್ಕದಲ್ಲಿರುವಂತ ಗುಹೆದ ಒಳಗಡೆ ಹೋಗಿ ಅಲ್ಲೇ ಇದ್ದಾನೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಈ ಒಂದು ಗುಹೆಯಲ್ಲಿ ಸಾಕಷ್ಟು ನಾಗ ಸರ್ಪಗಳು ಕೂಡ ಇದ್ದಾವೆ, 7 ಹೆಡಿ ಸರ್ಪಗಳು ಕೂಡ ಇದ್ದಾವೆ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಗುಹೆಯಲ್ಲಿ ಸಾಕಷ್ಟು ಸಂಪತ್ತಿದೆ. ಯಾಕಂತಂದ್ರೆ ಈ ಹಿಂದೆ ಏನು ಸಿದ್ಧರು ಇರ್ತಾರೆ, ಅವರು ಸಾಕಷ್ಟು ಯೋಗ ಮತ್ತು ಈ ರೀತಿ ಮಾಡುವಂತ ಸಮಯದಲ್ಲಿ ಇಲ್ಲಿ ವಜ್ರ ವೈಡೂರ್ಯ ಸಾಕಷ್ಟು ಪ್ರಮಾಣದಲ್ಲಿ ಇದೇ ಒಂದು ಗುಹೆಯಲ್ಲಿ ಇದೆ ಅಂತ ಹೇಳಿ ನಾವು ಈ ಭಾಗದಲ್ಲಿ ಕೂಡ ನೋಡ್ತಾ ಇರಬಹುದು. ಎಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ ಈ ಗುಹೆ ಇದೆ ಅಂದ್ರೆ ಈ ಗುಹೆ ಮೇಲ್ಗಡೆ ಇಲ್ಲೆಲ್ಲ ಕೂಡ ಸಾಕಷ್ಟು ಪ್ರಮಾಣದ ಗುಡ್ಡ ಇದೆ, ದೊಡ್ಡ ದೊಡ್ಡ ಕಲ್ಲುಗಳು ಕೂಡ ಇದ್ದಾವೆ. ಈ ಒಂದು ಪ್ರದೇಶದಲ್ಲಿ ಮಳೆ ಆದ್ರೆ ಸಾಕು, ಇಲ್ಲಿನೂ ಕೂಡ ಸಾಕಷ್ಟು ಬಂಗಾರ ಸಿಗತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಈ ರೀತಿ ಇಲ್ಲಿ ಮಳೆ ಆದಂತ ಸಮಯದಲ್ಲಿ ಈ ರೀತಿ ಕಲ್ಲುಗಳೇನಿರ್ತಾವೆ, ಇಂಥ ಕಲ್ಲುಗಳಲ್ಲಿ ಕೂಡ ಮಳೆ ಆದ ನಂತರ ಮೇಲ್ಗಡೆ ಚಿನ್ನ ಬರ್ತಾ ಇತ್ತು. ಅದೇ ಚಿನ್ನವನ್ನು ತೆಗೆದುಕೊಂಡು ನಾಗಾವಿ ಗ್ರಾಮಸ್ಥರು ಕೂಡ ಸಾಕಷ್ಟು ಶೋಧ ಮಾಡ್ತಾ ಇದ್ರು, ಬದುಕು ಕೂಡ ಸಾಗಿಸ್ತಾ ಇದ್ರು. ಈ ಒಂದು ಗುಡ್ಡದಲ್ಲಿ ಕೂಡ ಸಾಕಷ್ಟು ಪ್ರಮಾಣದ ಚಿನ್ನ ಇದೆ ಅಂತ ಹೇಳಿ ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ನಾಗರ ಸರ್ಪಗಳಿದ್ದಾವೆ, ಒಳಗಡೆ ಸಾಕಷ್ಟು ಖಜಾನೆ ಇದೆ, ಚಿನ್ನ ಇದೆ, ನಿಧಿ ಇದೆ ಅಂತ ಹೇಳಿ ಕೂಡ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ನಾಗಾವಿ ಗುಡ್ಡದಿಂದ ಹಿಡಿದು ಲಕ್ಕುಂಡಿ ಗ್ರಾಮಕ್ಕೂ ಕೂಡ ಸಾಕಷ್ಟು ಲಿಂಕ್ ಇದೆ. ಯಾಕಂತಂದ್ರೆ ಇಲ್ಲಿ ಒಂದು ಬಾವಿ ಏನಿದೆ ಒಳಗಡೆ, ಅಲ್ಲಿ ಏನಾದ್ರೂ ಲಿಂಬೆ ಹಣ್ಣು, ಎಲಿ, ಬೇರೆ ಬೇರೆ ವಸ್ತುಗಳನ್ನು ಬಿಟ್ಟರು ಕೂಡ ಅದು ಲಕ್ಕುಂಡಿ ಗ್ರಾಮಕ್ಕೆ ಹೋಗ್ತಾ ಇತ್ತು. ಲಕ್ಕುಂಡಿ ಗ್ರಾಮದ ಐತಿಹಾಸಿಕ ಬಾವಿ
ಮುಸ್ಕಿನ ಬಾವಿ. ಆ ಮುಸ್ಕಿನ ಬಾವಿಯಲ್ಲಿ ಕೂಡ ಅದು ಕಾಣ್ತಾ ಇತ್ತು ಅಂತ ಹೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಏನು ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಅಚ್ಚರಿಗಳ ಮೇಲೆ ಅಚ್ಚರಿಗಳು ಕೂಡ ಹೊರಬೀಳ್ತಾ ಇದ್ದಾವೆ. ಲಕ್ಕುಂಡಿಗೂ ಮತ್ತು ಸುತ್ತಮುತ್ತಲಿರುವ ಗ್ರಾಮಗಳಿಗೂ ಕೂಡ ಸಾಕಷ್ಟು ಅವಿನಾಭಾವ ಸಂಬಂಧ ಇದೆ. ಇವಾಗ ನಾಗಾವಿ ಗುಡ್ಡ ಮತ್ತು ಲಕ್ಕುಂಡಿ ಮುಸ್ಕಿನ ಬಾವಿಗೂ ಕೂಡ ಕಲೆಕ್ಷನ್ ಇರೋ ಬಗ್ಗೆ ಕೂಡ ಇವಾಗ ಗ್ರಾಮಸ್ಥರು ಅಚ್ಚರಿಯ ಮಾಹಿತಿ ಹೇಳ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಬಗೆದಷ್ಟು ಬಯಲಾಗ್ತಾ ಇದೆ ಐತಿಹಾಸಿಕ ಲಕ್ಕುಂಡಿ ರಹಸ್ಯ. ಗದಗ ತಾಲೂಕಿನ ನಾಗಾವಿಯಿಂದ ಲಕ್ಕುಂಡಿಗೆ ನಂಟಿದೆ. ನಾಗಾವಿ ಗ್ರಾಮದ ಗುಹೆಯಿಂದ ಲಕ್ಕುಂಡಿ ಬಾವಿಗೆ ಲಿಂಕ್ ಇದೆ. ನಾಗಾವಿ ಗುಹೆಯಲ್ಲಿ ಸಿದ್ಧಿ ಪುರುಷರು ವಾಸ ಮಾಡ್ತಿದ್ರಂತೆ. ಆ ಭಯಾನಕ ಗುಹೆಯಲ್ಲಿ ದನಗಳನ್ನ ಕಟ್ಟೋದಕ್ಕೆ ಕೂಡ ಸ್ಥಳ ಇದೆ ಒಳಗಡೆ. ಮಳೆಗಾಲದಲ್ಲಿ ಈ ಪ್ರದೇಶದಲ್ಲಿ ಚಿನ್ನ ಸಿಗುತ್ತೆ ಅನ್ನುವಂತಹ ನಂಬಿಕೆ ಕೂಡ ಇದೆ. ನಾಗಾವಿಯಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಹೇಗಿದೆ ಆ ಜಾಗ, ಗುಹೆಯ ಜಾಗ, ಆ ವಿಚಾರಗಳನ್ನ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ನಿಮಗೆ ತರ್ತಾ ಇದ್ದೀವಿ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮುಖಾಂತರ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಬೇರೆ ಬೇರೆ ಭಾಗಗಳಿಗೂ ಮತ್ತು ಲಕ್ಕುಂಡಿಗೆ ಯಾವ ರೀತಿ ಲಿಂಕ್ ಇದೆ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ನಾವಿವಾಗ ಗದಗ ತಾಲೂಕಿನ ನಾಗಾವಿ ಗ್ರಾಮದಲ್ಲಿರುವಂತಹ ಒಂದು ಗುಹೆಯ ಬಳಿ ಇದ್ದೇವೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಇದೊಂದು ಭಯಾನಕವಾದಂತಹ ಈ ಗುಹೆ. ಈ ಗುಹೆಯಿಂದ ಇಲ್ಲಿ ಸಿದ್ಧರು ವಾಸ ಮಾಡ್ತಾ ಇದ್ರು ಅಂತ ಹೇಳಿ ನಾಗಾವಿ ಗ್ರಾಮದ ಹಿರಿಯರು ಕೂಡ ಹೇಳ್ತಾ ಇದ್ದಾರೆ. ಏನು ಇಲ್ಲಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರುವಂತಹ ಲಕ್ಕುಂಡಿ ಗ್ರಾಮದಲ್ಲಿರುವ ಒಂದು ಏನು ಮುಸುಕಿನ ಬಾವಿ ಏನಂತಾರೆ, ಆ ಬಾವಿಗೆ ಇಲ್ಲಿ ಲಿಂಬೆಯನ್ನಾಗಿರ್ಬೋದು, ಹೊರಸಿನ ದಾರ ಆಗಿರ್ಬೋದು ಮತ್ತು ಎಲಿ ಹಾಕಿದ್ರು ಕೂಡ ಅದು ಏನು ಮುಸುಕಿನ ಬಾವಿಗೆ ಮುಡ್ತಾ ಇತ್ತಂತ ಹೇಳಿ ನಾವು ಇಲ್ಲಿ ನೋಡ್ತಾ ಇರಬಹುದು. ಇದು ಸಾಕಷ್ಟು ಭಯಾನಕವಾದಂತಹ ಒಂದು ಗುಹೆ ಮುಂಭಾಗದಲ್ಲಿದ್ದೇವೆ. ಇಲ್ಲಿ ನಾವು ನೋಡ್ತಾ ಇರಬಹುದು ಒಳಗಡೆ ಹೋಗದಂತ ಪರಿಸ್ಥಿತಿ ನಿರ್ಮಾಣ ಇದೆ. ಯಾಕಂತಂದ್ರೆ ಇಲ್ಲಿ ಸುಮಾರು ವರ್ಷಗಳ ಹಿಂದೆ ಯೋಗಿ ಸಿದ್ಧರು ಇದೇ ಒಂದು ಗುಹೆಯಲ್ಲಿ ವಾಸ ಮಾಡ್ತಾ ಇದ್ರು ಅಂತ ಹೇಳಿ ನಾವು ಇಲ್ಲಿ ನೋಡ್ತಾ ಇರಬಹುದು. ಈ ರೀತಿ ಗುಹೆ ಇದೆ. ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಸಂಪೂರ್ಣವಾಗಿ ಕತ್ತಲುಮಯವಾಗಿದೆ ಈ ಒಂದು ಗುಹೆ. ಒಳಗಡೆ ಹೋಗಲು ಕೂಡ ಆಗ್ತಾ ಇಲ್ಲ. ಈ ಹಿಂದೆ ಸಾಕಷ್ಟು ಸಿದ್ಧಿ ಪುರುಷರು ಕೂಡ ಇದೇ ಒಂದು ಗುಹೆಯಲ್ಲಿದ್ದು ಒಂದು 100-200 ಮೀಟರ್ ಒಳಗಡೆ ಹೋದ್ರೆ ಅಲ್ಲಿ ಒಂದು ದೊಡ್ಡ ಒಂದು ಬಾವಿ ಇದೆ ಮತ್ತು ಜನರು ಉಳಿದುಕೊಳ್ಳಲು ಇರುವಷ್ಟು ಸ್ಥಳಾವಕಾಶ ಕೂಡ ಇದೆ ಅಂತೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಏನು ಸಿದ್ಧಿ ಪುರುಷರು ಇಲ್ಲಿ ಯೋಗ ಏನು ಮಾಡ್ತಾ ಇದ್ರು, ಆ ತಪಸ್ಸು ಮಾಡುವಂತ ಸಮಯದಲ್ಲಿ ಇಲ್ಲಿ ನಾಗಾವಿ ಗ್ರಾಮದ ಒಂದು ಕುಟುಂಬದ ಆಕಳು ಬಂದು ಅವರಿಗೆ ಹಾಲು ಕೊಡ್ತಾ ಇತ್ತಂತ ಹೇಳಿ ನಾಗಾವಿ ಗ್ರಾಮಸ್ಥರು ಕೂಡ ಹೇಳ್ತಾರೆ. ಅದು ಏನು ಮುಂಜಾನಿಂದ ಸಂಜೆವರೆಗೂ ಕೂಡ ಇದೇ ಒಂದು ಗುಡ್ಡದಲ್ಲಿ ಮೇಯ್ತಿತ್ತು. ಅದಾದ ನಂತರ ಒಂದು ದಿನ ಹಾಲು ಎಲ್ಲಿಗೆ ಹೋಗ್ತಾವ ಅಂತೇಳಿ ನೋಡಲು ಬಂದಂತ ಸಮಯದಲ್ಲಿ ಇದೇ ಒಂದು ಗುಹೆ, ಅಂದ್ರೆ ಇಲ್ಲಿ ನಾವು ನೋಡ್ತಾ ಇರುವಂತಹ ಗುಹೆ ಒಳಗಡೆ ಅದನ್ನು ಕಾಯುವಂತ ಏನು ರೈತ ಇರ್ತಾನೆ, ಆತನೇ ಒಂದು ಗುಹೆ